ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಪ್ರಸ್ತುತ ಕೆಲ ದಿನಗಳಿಂದ ಅದರಲ್ಲೂ ಇವತ್ತು ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು ಡೈರಿ ನಿರ್ದೇಶಕ ಸ್ಥಾನದ ಚುನಾವಣೆ. ಬೆಂಗಳೂರು ಡೈರಿ ಅಧ್ಯಕ್ಷ ಸ್ಥಾನ ಮುಂದೆ ಆಗುತ್ತೆ ಅನ್ನೋದಾದರೂ ಕೂಡ ನಿರ್ದೇಶಕ ಸ್ಥಾನಕ್ಕೆ ಈಗ ನಡೀತಾ ಇರತಕ್ಕಂತಹ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಡಿ ಹನುಮಂತಯ್ಯ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಡಿ ಹನುಮಂತಯ್ಯ ಇಡೀ ಕ್ಷೇತ್ರದಾದ್ಯಂತ ಅಂದರೆ ಯಶವಂತಪುರ ಕ್ಷೇತ್ರದಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಏನಿದು ಅಂತ ಸದ್ದು ಮಾಡುವಂಥದ್ದು ಹನುಮಂತಯ್ಯನವರಲ್ಲಿ ಏನಿದೆ ಅನ್ನುವಂಥದ್ದು ಹಲವರ ಪ್ರಶ್ನೆ. ಡಿ ಹನುಮಂತಯ್ಯನವರು ಇವತ್ತು ದೂರವಾಣಿ ಕರೆಯನ್ನು ಮಾಡಿ, ನಾನು ಎಲ್ಲ ಮತದಾರರನ್ನು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿ ಮಾತನಾಡ್ತಾ ಇದ್ದೇನೆ, ನನಗೆ ಸಂಪೂರ್ಣ ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ, ನಾನು ರಾಜಕೀಯ ಮಾಡಬೇಕಾದ ಅಗತ್ಯತೆ ಇಲ್ಲ, ಅಧಿಕಾರದ ಆಸೆ ಆಕಾಂಕ್ಷೆಗಳಿಲ್ಲ, ಸೇವೆ ಮಾಡುವ ದೃಷ್ಟಿಕೋನದಿಂದ ಅನೇಕ ವರ್ಷಗಳಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ. ಚೋಳನಾಯಕನಹಳ್ಳಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ತಮ್ಮದೇ ಆಗಿರತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರತಕ್ಕಂಥವ್ರು ಹನುಮಂತಯ್ಯನವರು. ನಾನು ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ, ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಅದರ ಜೊತೆಗೆ BDCC ಬ್ಯಾಂಕಿನ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಗುರುತರವಾಗಿರತಕ್ಕಂತಹ ಕಾರ್ಯವನ್ನು ನಿರ್ವಹಿಸಿ ಹೊಸ ರೀತಿಯ ಸಾಲ ಸೌಲಭ್ಯವನ್ನು ನೀಡುವಂತಹ ಆಲೋಚನೆಯನ್ನು ಮಾಡಿ ತಮ್ಮದೇ ಆಗಿರತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಹನುಮಂತಯ್ಯನವರು. ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಚುನಾಯಿತರಾಗಿ ಅಲ್ಲಿ ಅಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಮಾರ್ಗಗಳಲ್ಲಿ ಸಾಮಾಜಿಕ ಕಳಕಳಿಯಿಂದ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಗೆಲುವು ನಿಶ್ಚಿತ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನನ್ನ ಸ್ವಕ್ಷೇತ್ರದಲ್ಲಿ ಸ್ವಂತ ಖರ್ಚು, ನಾನು ನನ್ನ ಸಹೋದರ ಎಲ್ಲರೂ ಸೇರಿ ಸ್ವಂತ ಖರ್ಚಿನೊಳಗೆ ಡೈರಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಕೆಲವೇ ದಿವಸಗಳಲ್ಲಿ ಅದರ ಕಾಮಗಾರಿ ಪೂರ್ಣವಾಗತ್ತೆ. ಬಹುಶಃ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕಟ್ಟಡವನ್ನು ನಾವು ಕಟ್ತಾ ಇದ್ದೇವೆ. ಇದು ಯಾವ ರಾಜಕೀಯಕ್ಕೂ ಅಲ್ಲ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದೇನೆ. ನಾನು ಇಷ್ಟೆಲ್ಲ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗಾಗಿ ರಾಜಕೀಯವಿಲ್ಲದೆ ಸಹಕಾರ ಕ್ಷೇತ್ರ ರಾಜಕೀಯ ಹೊರತಾಗಿರಬೇಕು. ಸಹಜವಾಗಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ನಡೀಬಹುದು, ಆದರೆ ನನ್ನನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಡೀ ಕ್ಷೇತ್ರದ 127 ಮತದಾರರು ಕೂಡ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಆಯ್ಕೆ ನಂದು ಖಚಿತ ಅನ್ನುವಂಥದ್ದು ಹನುಮಂತಯ್ಯನವರು ಸುದ್ದಿ ಮೃದಂಗಕ್ಕೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಕೂಡ ಹನುಮಂತಯ್ಯನವರು ಹೇಳಿದ್ದಾರೆ. ನೋಡಿ, ಹಣ ಹಂಚ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೆಲವೊಬ್ಬರು ಮಾಡ್ತಾರೆ. ಹಣ ಹಂಚುವವರು ಯಾರು? ಯಾವಾಗ ಹಣ ಹಂಚ್ತಾರೆ? ಅಧಿಕಾರದಲ್ಲಿ ಇದ್ದಂಥವರು ಹಣ ಹಂಚುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಾನು ಅಧಿಕಾರದಲ್ಲಿ ಇಲ್ಲ, ಹಾಗಾಗಿ ಹಣ ಹಂಚುವ ಪ್ರಶ್ನೆಯೇ ಉದ್ಭವವಾಗುವುದಿಲ್ಲ. ಹಣ ಹಂಚುತ್ತಿರುವವರು ಯಾರು? ಅಧಿಕಾರದಲ್ಲಿರುವವರು ಹಣವನ್ನು ಹಂಚ್ತಾ ಇದ್ದಾರೆ, ಆಮಿಷವನ್ನು ಒಡ್ತಾ ಇದ್ದಾರೆ. ನಾನು ಕೇವಲ ಮನೆಗೆ ಹೋಗಿ ವೈಯಕ್ತಿಕವಾಗಿ ಕೈ ಮುಗಿದು ಮತವನ್ನು ಕೇಳ್ತಾ ಇದ್ದೇನೆ. ಅನೇಕರು ನನ್ನ ಬಂಧುಗಳಿದ್ದಾರೆ, ಸಹೋದ್ಯೋಗಿಗಳಿದ್ದಾರೆ, ಎಲ್ಲರೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನನಗನ್ನಿಸುವ ಮಟ್ಟಿಗೆ ಯಾವುದೇ ಆಮಿಷಕ್ಕೆ ಸಹಕಾರಿಗಳು ಒಳಗಾಗುವುದಿಲ್ಲ. ಹಾಗಾಗಿ ನಾಳೆ ನಡೆಯುವ ಚುನಾವಣೆಗೆ ಖಂಡಿತವಾಗಿ ಜಯ ನನ್ನದಾಗಿರುತ್ತೆ. ನನ್ನದು ಅಂತ ಹೇಳಿಕೊಳ್ಳುವುದಕ್ಕೆ ನಾನು ಅಂತ ಶಬ್ದವನ್ನು ನಾನು ಬಳಕೆ ಮಾಡುವುದಿಲ್ಲ. ನನ್ನ ಸಹಕಾರಿಗಳು ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಸಹಕಾರ ಕ್ಷೇತ್ರದಲ್ಲಿ ನಾನು ನಿರ್ದೇಶಕನಾಗಿ ಮತ್ತೆ ಆಯ್ಕೆ ಆಗ್ತೇನೆ ಅನ್ನುವಂಥ ವಿಶ್ವಾಸ ಡಿ ಹನುಮಂತಯ್ಯನವರು. ಹನುಮಂತಯ್ಯನವರ ಶಿಷ್ಯಂದರು, ಬೆಂಬಲಿಗರು ಹಲವರು ದೂರವಾಣಿ ಕರೆಯನ್ನು ಮಾಡಿ ಹೇಳ್ತಾ ಇದ್ದಾರೆ, ಈ ರೀತಿಯ ರಾಜಕೀಯ ಆಗಬಾರ್ದಿತ್ತು. ಯಾಕೆ ಅಂತ ಹೇಳಿದ್ರೆ, ಹನುಮಂತಯ್ಯನವರು ದುಡಿದಷ್ಟರ ಮಟ್ಟಿಗೆ, ಹನುಮಂತಯ್ಯನವರ ಕುಟುಂಬ ದುಡಿದಷ್ಟರ ಮಟ್ಟಿಗೆ, ಹನುಮಂತಯ್ಯನವರ ಬಂಧುಗಳು ದುಡಿದಷ್ಟರ ಮಟ್ಟಿಗೆ ಪ್ರಸ್ತುತ ಅಭ್ಯರ್ಥಿ ದುಡಿದಿದ್ದಾರಾ ಅಂತ ಇದನ್ನು ಹನುಮಂತಯ್ಯನವರು ಪ್ರಶ್ನೆ ಮಾಡಲಿಲ್ಲ. ಹನುಮಂತಯ್ಯನವರು ಅಪಸ್ವರ ತೆಗೆಲಿಲ್ಲ. ಹನುಮಂತಯ್ಯನವರು ಋಣಾತ್ಮಕವಾಗಿ ಮಾತನಾಡಲಿಲ್ಲ. ಹನುಮಂತಯ್ಯನವರ ಹಲವು ಶಿಷ್ಯಂದರು ಹೇಳ್ತಾ ಇದ್ದಾರೆ, ಈ ರೀತಿ ಮಾಡಬಾರ್ದಾಗಿತ್ತು. ಡಿ ಹನುಮಂತಯ್ಯನವರು ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು, ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ಹಾಲಿನ ಡೈರಿ ಕೊಟ್ಟಿದ್ದಾರೆ. ಈಗ ಮತ್ತೊಂದಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿಂದ ಇಟ್ಟುಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಒಂದು ಕಡೆಗೆ ಇವರಿಗೆ NDAನವರು ಬೆಂಬಲ ಕೊಟ್ಟಿದ್ದಾರೆ, ಆದರೆ ಇವರು NDAಗೆ ಸೇರ್ಪಡೆ ಆಗಿಲ್ಲ. ಸಹಜವಾಗಿ
ಸಹಕಾರ ಕ್ಷೇತ್ರ ಯಾವುದು ರಾಜಕೀಯ ಬೇಡ. ಹಾಗಾಗಿ ಹನುಮಂತಯ್ಯನವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಹಕಾರಕ್ಕೆ ವಿಚಾರಕ್ಕೆ ಬಂದಾಗ ನೀನು ಯಾವ ಪಕ್ಷದವನು, ನೀನು ಯಾವ ಜಾತಿಯವನು, ನೀನು ಯಾವ ಊರಿನವನು ಅಂತ ಹನುಮಂತಯ್ಯನವರು ಪ್ರಶ್ನೆಯನ್ನು ಮಾಡುವುದಿಲ್ಲ. ಅವರ ಕೈಲಾದ ಕೆಲಸವನ್ನು ಮಾಡುವುದರಿಂದ ನಮ್ಮ ಪಕ್ಷದವರು ಅವರಿಗೆ ಮತವನ್ನು ಹಾಕಿ ನಮ್ಮ ಅಭ್ಯರ್ಥಿ ಬೇಡ ಅಂಥೇಳಿ ತೀರ್ಮಾನವನ್ನು NDAನವರು ಮಾಡಿ ಹನುಮಂತಯ್ಯನವರನ್ನು ಬೆಂಬಲಿಸಿದ್ದಾರೆ. ಹಾಗಂದಕ್ಷಣ ಹನುಮಂತಯ್ಯನವರು NDAಗೆ ಹೋಗಿ ಸೇರಿಕೊಂಡಿಲ್ಲ. ಅವರಿರುವ ಕಡೆಯೇ ಇದ್ದಾರೆ. ಅವರ ಗುಣವನ್ನು ನೋಡಿ, ಸದ್ಗುಣವನ್ನು ನೋಡಿ, ಸಜ್ಜನತೆಯನ್ನು ನೋಡಿ ಇವರೆಲ್ಲರೂ ಅವರಿಗೆ ಬೆಂಬಲಿಸಿದ್ದಾರೆ ಅನ್ನುವಂಥ ಮಾತನ್ನು ಅವ್ರ ಶಿಷ್ಯಂದರು ಹೇಳ್ತಾ ಇದ್ದಾರೆ. ಹನುಮಂತಯ್ಯನವರು ಇನ್ನೊಂದು ಮಾತನ್ನು ಹೇಳಿದರು. ಸರ್, ನಾನು ಜಾಸ್ತಿ ಯಾರ ಮೇಲೂ ಆರೋಪವನ್ನು ಮಾಡುವುದಿಲ್ಲ, ಯಾವ ವಿಚಾರವನ್ನು ಚರ್ಚೆ ಮಾಡುವುದಿಲ್ಲ. ನಾನು ಸಹಕಾರಿ ಕ್ಷೇತ್ರದೊಳಗೆ ಹಲವಾರು ವರ್ಷಗಳಿಂದ ನಿಷ್ಠೆಯಿಂದ ದುಡಿದಿದ್ದೇನೆ, ಕೆಲಸ ಮಾಡಿದ್ದೇನೆ. ಕೆಲಸ ಮಾಡುವಾಗ ಒಮ್ಮೆಯೂ ಹಿಂಜರಿದಿಲ್ಲ, ಯಾವುದೇ ಆರೋಪಗಳು ನನ್ನ ಮೇಲಿಲ್ಲ. ಹಾಗಾಗಿ ಈ ಬಾರಿಯ ಡೈರಿ ಚುನಾವಣೆಯ ನಿರ್ದೇಶಕ ಸ್ಥಾನಕ್ಕೆ ನಾನೇನು ಸ್ಪರ್ಧೆ ಮಾಡಿದ್ದೇನೆ, ಯಾರು ಮತದಾರರಿದ್ದಾರೆ ಅವರಷ್ಟಿಗೆ ಅವರೇ ಹೇಳ್ತಾ ಇದ್ದಾರೆ, ಹನುಮಂತಣ್ಣ ನೀನಿರಬೇಕು, ಹನುಮಂತಣ್ಣ ನೀನಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನನಗೆಲ್ಲೋ ಒಂದು ಕಡೆಗೆ ಏನೋ ಅನ್ನುವಂಥ ಯಾವುದೇ ಭಯಗಳು ನನ್ನಲ್ಲಿಲ್ಲ, ಅನುಮಾನಗಳು ನನ್ನಲ್ಲಿಲ್ಲ, ಆತಂಕಗಳು ನನ್ನಲ್ಲಿಲ್ಲ. ಹಾಗಾಗಿ ನಾಳೆ 25ನೇ ತಾರೀಕು ಭಾನುವಾರ ನಡೆಯುವ ಚುನಾವಣೆಯೊಳಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನನ್ನ ಪರವಾಗಿ ಮತವನ್ನು ಚಲಾಯಿಸ್ತಾರೆ. ಕೆಲವೊಬ್ಬರು ಕೆಲವೊಂದು ರೀತಿಯೊಳಗೆ ಒಂದಷ್ಟು ಸುಳ್ಳು ಸುದ್ದಿಯನ್ನು ಹಬ್ಬಿಸಿಬಿಟ್ಟಿದ್ದಾರೆ. ಮತ ಯಾರಿಗೆ ಹಾಕಿದರೂ ಯಾರು ಹಾಕಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ, ನೀವೇನಾದರೂ ನಮ್ಮ ವಿರುದ್ಧ ಮತ ಚಲಾಯಿಸಿದ್ದೆ ಆದರೆ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರಂತೆ. ಅದು ಯಾವುದು ನಡೆಯುವುದಿಲ್ಲ. ಮತ ಯಾರಿಗೆ ಹಾಕಿದರು ಅನ್ನುವುದು ಏನೂ ಗೊತ್ತಾಗುವುದಿಲ್ಲ ಅನ್ನುವಂಥದ್ದು ಹನುಮಂತಯ್ಯನವರ ಪರವಾಗಿರ್ತಕ್ಕಂಥವ್ರ ವಾದ. ಹಾಗಾಗಿ ಇದೆಲ್ಲವೂ ಕೂಡ ನಾಳೆಯ ಒಂದು ದಿವಸದ ರಾಜಕಾರಣ. ಯಾರು ಅಧಿಕಾರದಲ್ಲಿದ್ದಾರೆ ಅವರು ಹಂಚ್ತಾ ಇದ್ದಾರೆ. ಸಹಕಾರ ಕ್ಷೇತ್ರಕ್ಕೆ ಹಣದ ಪ್ರಶ್ನೆ ಬರಬಾರದು. ಸಹಕಾರಿಗಳು ಸಹಕಾರವನ್ನು ಕೊಡುವುದರ ಮೂಲಕವಾಗಿ ಸಹಕಾರ ಕ್ಷೇತ್ರವನ್ನು ಸುಭದ್ರಗೊಳಿಸಬೇಕು. ಹಾಗಾಗಿ ಹನುಮಂತಯ್ಯ ಸೂಕ್ತ ಅಭ್ಯರ್ಥಿ ಅಂತ ಎಲ್ಲರೂ ನನ್ನನ್ನು ಒಪ್ಪಿಕೊಳ್ತಾ ಇದ್ದಾರೆ. ಹಾಗಾಗಿ ನನಗೆ ಬೆಂಬಲ ದೊರೆತಿದೆ. ಇವತ್ತೂ ಕೂಡ ಅನೇಕ ನಿರ್ದೇಶಕರುಗಳು ಏನು ಇದ್ದಾರೆ, ಅಧ್ಯಕ್ಷಗಳಿದ್ದಾರೆ, ಅವ್ರನ್ನ ಭೇಟಿ ಮಾಡಿದೆ ವೈಯಕ್ತಿಕವಾಗಿ. ಅವರೊಂದು ಮಾತನ್ನು ಹೇಳಿದ್ರು, ಹನುಮಂತಯ್ಯನವರೇ, ನೀವು ಯಾಕೆ ಬರೋಕ್ಕೆ ಹೋದ್ರಿ? ನೀವು ಇಷ್ಟೆಲ್ಲ ಕೆಲಸವನ್ನು ಮಾಡಿ ಸಮಾಜಕ್ಕೆ, ನಮ್ಮ ಜನಾಂಗಕ್ಕೆ ಇಷ್ಟೆಲ್ಲ ಕೆಲಸವನ್ನು ಮಾಡಿ ನೀವು ನಮ್ಮ ಮನೆ ಬಾಗಿಲಿಗೆ ಬಂದು ಮತ ಕೊಡು ಅಂತ ಕೇಳಿದ್ರೆ ಅದು ನಮಗೆ ಅವಮಾನವಾಗತ್ತೆ, ನೀವು ಬರಬಾರ್ದಾಗಿತ್ತು, ನಾವು ನಿಮಗೆ ಮತ ಹಾಕ್ತೀವಿ ಅಂತ ನನಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಹಾಗಾಗಿ 100ಕ್ಕೆ 100 ನನ್ನ ಗೆಲುವು ನಿಶ್ಚಿತ ಅನ್ನುವಂಥದ್ದು ಹನುಮಂತಯ್ಯ ಹಾಗೂ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಅವರ ಶಿಷ್ಯಂದರ ಮಾತುಗಳು. ಕಾದು ನೋಡೋಣ ಏನಾಗುತ್ತೆ ಅಂತ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.